ವ್ಯಾಪಾರಕ್ಕೋಸ್ಕರ ಬರೀತಾರೆ ಅಂತ ಟೀಕೆಗಳು ಸಾಕಷ್ಟು ಹೌದು. ಬರ್ತಾ ಇದೆ. ದರಿದ್ರ ಅಂತ ಪದವೇ ಬಳಸ್ತೀನಿ ನಾನು. ಯಾಕಂದ್ರೆ ಕನ್ನಡ ಎಂತ ಶ್ರೀಮಂತ ಭಾಷೆ. ವ್ಯಾಪಾರಕ್ಕೆ ಇಟ್ಟಿರೋರು ಯಾರು ಅಂದ್ರೆ ಇಂಗ್ಲಿಷಿನ ಬೇರೆ ಬೇರೆ ಪುಸ್ತಕಗಳನ್ನ ಓದಿ ಗೂಗಲ್ ನಲ್ಲಿ ನೋಡಿ ಕನ್ನಡಕ್ಕೆ ಅತಿ ದರಿದ್ರವಾಗಿ ಟ್ರಾನ್ಸ್ಲೇಟ್ ಮಾಡುವಂತಹ ಲೇಖಕರು. ಏನಪ್ಪ ಇಷ್ಟು ಅದ್ಭುತವಾಗಿ ಬರೀತ್ಯಾ, 100 ಪುಸ್ತಕ ಬರೆದಿ. ಕಾರಂತರನ್ ಯಾರು, ಶಿವರಾಮ ಕಾರಂತರನ್ 450 ಕಾದಂಬರಿ ಬರೆದಿದ್ದೀರ ಅಂದ್ರೆ ಮಾರಾಯ ನನ್ಗೆ ಅದ್ ಬಿಟ್ಟು ಇನ್ನೇನ್ ಬರಲ್ಲ ಅಂತ ಹೇಳ್ತಿದ್ರು. ಎಷ್ಟೋ ಜನರು ಈಗಲೂ ಕೂಡ ಸಾಕಷ್ಟು ಪುಸ್ತಕ ಬರೀತಾರೆ. ಅವ್ರಿಗೆ ಸಿಗದೆ ಇರುವಂತಹ ಜನಮನ್ನಣೆ ಒಂದ್ ಕಡೆ ನಿಮ್ಗೆ ಸಿಗಿದೆ ಅಂತ. ಜನಮನ್ನಣೆ, ಖ್ಯಾತಿ, ಜನಪ್ರಿಯ ಅನ್ನುವಂಥದ್ದು ಯಾವ್ದು ಶಾಶ್ವತ ಅಲ್ಲ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಆದ್ರಿಂದ ನಮ್ ಕೆಲಸ ನಾವು ಮಾಡ್ತಾ ಹೋದ್ರೆ ಜನ ಮಾತನಾಡ್ತಾರೆ, ಒಳ್ಳೇದು ಮಾತನಾಡ್ತಾರೆ, ಕೆಟ್ಟದು ಮಾತನಾಡ್ತಾರೆ. ನೀವು ಶಾಲೆಯಲ್ಲಿ ಮಾಡಿದಂತಹ ದೊಡ್ಡ ತಪ್ಪು ಯಾವ್ದು? ನಾನು ತುಂಬಾ ತಪ್ಪುಗಳನ್ನು ಮಾಡಿದೀನಿ, ತುಂಬಾ ತರಲೇನು ಹೌದು. ನಾನು ಬರೀ ಓದ್ಕೊಂಡು ಭಾಷಣ ಮಾಡ್ಕೊಂಡು ಏನ್ ಬಹಳ ಮುಗ್ಧ ಬಾಲಕನಾಗಿ ಏನ್ ಬೆಳಿಲಿಲ್ಲ. ಸಮಾಜದಲ್ಲಿ ಎಲ್ಲಾ ತರ ಜನರು ಇರ್ತಾರೆ. ಕೆಲವರು ಬೆಂಬಲಿಸ್ತಾರೆ, ಕೆಲವರು ಟೀಕಿಸ್ತಾರೆ. ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿರಲಿ, ಮುಂದೆ ನನ್ನ ಬೈದವರೆಲ್ಲ ಅಂದಣವೇರಲಿ. ಕುಂದು ಇಟ್ಟವರಿಗೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಐಡಿಯಾಲಜಿ ಅನ್ನೋದನ್ನ ಎಲ್ಲಾ ಕಡೆ ತರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಒಂದ್ ಕಡೆ ಬೇಸರ ಅಂತ ಅನ್ಸುತ್ತೆ. ಅನಿವಾರ್ಯನ ಇದೆಲ್ಲ? ದಲಿತ ಚಳವಳಿಯೂ ಬೇಕು, ಮಹಿಳಾ ಚಳವಳಿಯೂ ಬೇಕು, ಪರಿಸರ ಚಳವಳಿಯೂ ಬೇಕು, ಎಲ್ಲವೂ ಬೇಕು. ಅತಿರೇಕ ಅಂತ ಬಹಳ ಸಂಕಟ ಆಗತ್ತೆ. ಇವತ್ತು ನಮ್ಮ ವಯಸ್ಸಿನ ಯುವಕರು ಯಾರನ್ನೂ ಓದಿರೋದಿಲ್ಲ. ಯಾರೋ ಅವರ ಒಬ್ಬ ನಾಯಕ ಯಾರಿಗೋ ಜೈ ಅಂದ್ರೆ ಇವರು ಜೈ ಅನ್ನು. ಭೈರಪ್ಪನವರನ್ನ ಕಂಡ್ರೆ ಕಾರ್ನಾಡರ ಅಭಿಮಾನಿಗಳಿಗೆ ಆಗಲ್ಲ ಅಂದ್ರೆ ನನಗೂ ಆಗಬೇಕು ಅಥವಾ ಆಗಬೇಕಿಲ್ಲ ಅಂತ ಏನಿಲ್ಲ. ಥ್ರೆಟ್ನಿಂಗ್ ಕಾಲ್ ಅಥವಾ ಬೆದರಿಕೆ ಇದನ್ನೆಲ್ಲ ನಿಲ್ಸ್ಬಿಡ್ಬೇಕು, ಈ ರೀತಿ ಯಾವ್ದಾದ್ರು ಬಂದಿದ್ಯಾ? ಒಂದು RSS ಆಳ ಆಗಲ್ಲ ಅಂತ ದೇವನೂರ್ ಮಹಾದೇವ್ ಅವರು ಒಂದು ಪುಸ್ತಕ ಬರೀತಾರೆ. ನನಗೆ ಅದೇನು ಇಷ್ಟ ಆಗ್ಲಿಲ್ಲ. ಎತ್ತರ ಭೈರಪ್ಪ ಬರೆದಾಗ್ಲೂ ಸಾಕಷ್ಟು ಕಾಂಟ್ರವರ್ಸಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದವು. ಭೈರಪ್ಪನವರನ್ನ ಎತ್ತರಕ್ಕೇರಿಸುವ ಪುಸ್ತಕ ಅದು. ಎತ್ತರ ಭೈರಪ್ಪ ಅಗದಷ್ಟು ಆಳ ಮೊಗದಷ್ಟು ಬೆರಗು, ಅದು ಟೀಕೆ ಬಂತು. 25 ವರ್ಷದ ಹುಡುಗ ಏನ್ ಬರೆದು ಬಿಡ್ತಾನೆ ಭೈರಪ್ಪನ ಬಗ್ಗೆ? 11 ಓದ 12 ಬರೆದಿರ್ತಾನೆ. ವಯಸ್ಸು ಮತ್ತು ನಮ್ಮ ಆಕಾರ, ನಮ್ಮ ಗಾತ್ರ, ನಾವ್ ಎಷ್ಟು ಉದ್ದ ಇದ್ದೀವಿ, ಎಷ್ಟು ವರ್ಷ ನಮಗೆ ಅನ್ನುವಂಥದ್ದೇ ಇವರಿಗೆ ಮಾನದಂಡ ಆಗತ್ತೆ ಅಂದ್ರೆ ನಾವು ನಗಬೇಕು, ಅಳಬೇಕು ಗೊತ್ತಿಲ್ಲ. AI ಅನ್ನೋದು ಕೆಲವರಿಗೆ ವರಮಾನ, ಇನ್ ಕೆಲವರಿಗೆ ಅಪಮಾನ ಆಗ್ತಾ ಇದೆ. ನಿಮ್ಮಂತ ಬರಹಗಾರರಿಗೆ ಯಾವ ರೀತಿ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ? ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳದಂತೆ ಪಯಣಿಗರು, ಮದುವೆಗೋ ಮಸಣಕ್ಕೂ ಹೋಗಿಂದ ಕಡೆಗೂಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಇದು ಒಂದು AI ಕಲ್ ಬರ್ಸಿ ನೋಡಿ. ಅವರಿಲ್ಲದೆ ಗೆಲ್ಲಬಲ್ಲಿರಾ, ಅದನ್ನ ತಗೋಬಹುದು ಅಂತ ಅನ್ಸುತ್ತೆ. ಈ ಬಗ್ಗೆ ಏನ್? ಅವ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ನಮ್ಮ ಅವ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಲ್ಲ, ಅಥವಾ ನಾವು ಅವ್ರಿಗೆ ಸಂಬಳ ನಿಗದಿ ಮಾಡಿಲ್ಲ, ಬೋನಸ್ ಇಲ್ಲ, EF ಇಲ್ಲ, PF ಇಲ್ಲ, ಆದ್ರೂ ನಮ್ಮ ಬಗ್ಗೆ ಮಾತನಾಡ್ತಾರೆ. ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಸೊ ಅಂತವ್ರು ಬೇಕು ಅಂತ. ಆಸ್ತಿಕ ನಾಸ್ತಿಕರ ನಡುವೆ, ಕೆಡ ಬಲದ ನಡುವೆ ದೇವರನ್ನು ನಿಂದಿಸುವ ಮಟ್ಟಕ್ಕೆ ನಾವು ಬೆಳೆದು ನಿಂತಿದ್ದೀವಿ. ಆದ್ರಿಂದ ಅಂತ ದೇವರನ್ನೇ ಬಿಡಲ್ಲ, ಇನ್ನು ಸಮಾಜ ಉದ್ಧಾರಕರನ್ನೇ ಈ ಸಮಾಜ ಬಿಟ್ಟಿಲ್ಲ. ಒಂದು ಒಕ್ಕಲಿಗ ಸಮುದಾಯದ ಒಬ್ಬ ಗೌಡನನ್ನ ನನ್ನ ಕನ್ನಡ ಕಲಿಸಿ, ಕನ್ನಡ ಹೇಳ್ಕೊಡಿ ಅಂದಾಗ ನೀನ್ ಯಾರೋ, ನಿನ್ಗೆ ಯಾಕೆ ಹೇಳ್ಕೊಡ್ಬೇಕು ಅಂತ